ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಅರ್ಚನಾ ಗ್ಲ್ಯಾಮರ್ ಗೈಡ್ಗೆ ಎಲ್ಲರಿಗೂ ಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ, ಅದೇ ರೀತಿ ನಾನು ನನ್ನ ಹೇರ್ ಕೇರ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನೋಡಿ, ನಿನ್ನೆ ಎಲ್ಲ ತಲೆಗೆ ನಾನು ಮಾಡಿದಂತಹ ಹೇರ್ ಆಯಿಲನ್ನು ಹಾಕಿ ನಾನು ವಾಶ್ ಮಾಡ್ಕೊಂಡು ಬಂದೆ. ಈಗ ಆಮೇಲೆ ನಾನು ಸ್ನಾನ ಆದಮೇಲೆ ಕೂದಲನ್ನು ಆದಷ್ಟು ಒಣಗಿಸ್ಕೊಂಡು ಆಮೇಲೆ ನಾನು ರೋಸ್ಮೆರಿ ವಾಟರ್ ಇದೆ ಅಲ್ವಾ, ಆಲ್ಫ್ಸ್ ಅವರ ರೋಸ್ಮೆರಿ ವಾಟ್ರನ್ನು ಸ್ವಲ್ಪ ಸ್ಕಾಲ್ಫಿಗೆ ಈ ಥರ ಸ್ಪ್ರೇ ಮಾಡ್ಕೊಳ್ತಿದ್ದೇನೆ. ಇದರಿಂದ ಅಲ್ಲಿ ತುಂಬಾ ಹೇರ್ ಫಾಲ್ ಆದಂಥ ಟೈಮಲ್ಲೆಲ್ಲ ಅದೆಲ್ಲ ಸಣ್ಣ ಸಣ್ಣ ತುಂಬಾ ತಿಕ್ಕಾಗಿ ಹೇರ್ ಗ್ರೋ ಆಗುತ್ತೆ. ತುಂಬಾ ಎಫೆಕ್ಟಿವ್ ಆಗಿದೆ. ಇದನ್ನು ನಾನು ಕಂಟಿನ್ಯೂಸ್ ಆಗಿ ಬಳಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನನಗೆ ಥೈರಾಯ್ಡ್ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಗೆ ಕೆಲವೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ತುಂಬಾ ಹೇರ್ ಫಾಲ್ ಪ್ರಾಬ್ಲಮನ್ನು ನಾನು ಫೇಸ್ ಮಾಡಬೇಕಾಯಿತು. ನೋಡಿ, ನನ್ನದು ಕೂದಲು ತುಂಬಾ ಉದುರಿ ಎಷ್ಟು ಕಡಿಮೆ ಕೂದಲಿದೆ ನೋಡಿ. ಸೊ ನಾನು ಒಂದು ಚಾಲೆಂಜನ್ನು ತಗೊಂಡಿದ್ದೇನೆ, ನನ್ನ ಕೂದಲು ದಪ್ಪವಾಗಿ ಬೆಳಿಬೇಕು, ಅದಕ್ಕೋಸ್ಕರ ನಾನು ಅದಕ್ಕೆ ಆರೈಕೆಯನ್ನು ಮಾಡಬೇಕು ಅಂಥೇಳಿ. ಈ ರೋಸ್ಮೆರಿ ವಾಟರ್ ಇದೆ ಅಲ್ವಾ, ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆ ರೋಸ್ಮೆರಿ ಸೀಡ್ಸ್ ಕೂಡ ಬರುತ್ತೆ, ಅದರದ್ದು ಕೂಡ ಪ್ಯಾಕ್ ಮಾಡಿ ತಲೆಗೆ ಹಚ್ಕೊಳ್ಬೋದು. ಅದನ್ನು ನಾನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಹಾಕ್ತೇನೆ. ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನನ್ನ ಸ್ಕಾಲ್ಫಿಗೆ ನಾನು ರೋಸ್ಮೆರಿ ವಾಟ್ರನ್ನು ಸ್ಪ್ರೇ ಮಾಡಿದ ನಂತರ ಅದನ್ನು ಚೆನ್ನಾಗಿ ಸ್ವಲ್ಪ ಹಾಗೆ ಮಸಾಜ್ ಕೊಟ್ಟೆ. 1-2 ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಟೆ. ಆಮೇಲೆ ತಲೆಗೆ ಸ್ನಾನ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನೀವು ತಲೆಯನ್ನು ಬಾಚ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಬಾಚಣಿಗೆ ಕೂಡ ಹಾಗೆ ವಾರಕ್ಕೆ 1-2 ಸಲ ಚೆನ್ನಾಗಿ ಸೋಪ್ ಹಾಕಿ ಚೆನ್ನಾಗಿ ತೊಳಿರಿ. ಯಾಕೆಂದರೆ ಅದರಲ್ಲಿ ಧೂಳು ಎಣ್ಣೆ ಎಲ್ಲ ಬಾಚಣಿಗೆಯಲ್ಲಿ ಇರ್ತದಲ್ವ, ಅದೇ ಬಾಚಣಿಗೆನೇ ನಾವು ತಲೆ ಬಾಚ್ಕೊಳ್ಳೋದ್ರಿಂದ ಮತ್ತೆ ಇದು ಡ್ಯಾಂಡ್ರಫ್, ತಲೆ ತುರಿಸೋದು ಅಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನಿಲ್ಲಿ ಸಿಂಪಲಾಗಿ ನಾನು ಹೇಗೆ ಮೇಕಪ್ಪನ್ನು ಮಾಡ್ಕೊಳ್ತೇನೆ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅನ್ನೋದನ್ನು ಹೇಳ್ತೇನೆ. ನಾನು ತುಂಬ ಮೇಕಪ್ ಏನೂ ಮಾಡ್ಕೊಳ್ಳೋದಿಲ್ಲ, ಆದರೂ ನಾನೇನು ಹಾಕ್ಕೊಳ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊಳ್ಳುವ ಅಂತ ಅಷ್ಟೇ. ನಾನು ತುಂಬ ಮೇಕಪ್ ಮಾಡ್ಕೊಳ್ಳೋದು ಏನಾದರೂ ಫಂಕ್ಷನ್ ಅಂಥದ್ದು ಹೋಗೋದಿದ್ರೆ ಮಾತ್ರ, ಅದು ಕೂಡ ತುಂಬ ಸಿಂಪಲ್ಲಾಗೇ ಮಾಡ್ಕೊಳ್ತೇನೆ. ಇವತ್ತು ಟೆಂಪಲ್ ಹೋಗುವ ಅಂಥೇಳಿ ಅಥವಾ ಮಾಮೂಲಿಯಾಗಿ ಆದರೂ ನಾನು ಫಸ್ಟ್ ಸನ್ಸ್ಕ್ರೀನನ್ನು ಒಂದನ್ನು ಅಪ್ಲೈ ಮಾಡ್ಕೊಳ್ತೇನೆ. ಮನೆಯಲ್ಲೇ ಇರೋದಂತಾದರೆ ನಾನು ಸನ್ಸ್ಕ್ರೀನ್ ಮಾತ್ರ ಸ್ವಲ್ಪ ಹಚ್ಕೊಳ್ತೇನೆ, ಅಥವಾ ಮನೆಯಲ್ಲಿ ಹೊರಗಡೆ ಬಿಸಿಲಿಗೆ ಎಲ್ಲ ಅಂಗಳದಲ್ಲಿ ಎಲ್ಲ ಹೋಗ್ತೇವಲ್ಲ, ಅದ ಕಾರಣ ನಾನು ಸನ್ಸ್ಕ್ರೀನನ್ನು ಬಳಸ್ಕೊಳ್ತೇನೆ. ಹಾಗೆ ಹೊರಗಡೆ ಹೋಗಲಿಕ್ಕಿಲ್ಲ, ಮನೆಯಲ್ಲೇ ಇರೋದು ಅಂತಾದರೆ ಏನು ಹಚ್ಕೊಳ್ಳಲ್ಲ, ಜಸ್ಟ್ ಒಂದು ಮಾಯಿಶ್ಚರೈಸರ್ ಹಚ್ಕೊಳ್ತೇನೆ. ಇವತ್ತಿಲ್ಲಿ ಈಗ ಟೆಂಪಲ್ ಹೋಗಬೇಕು, ಹಾಗಾಗಿ ನಾನು ಸನ್ಸ್ಕ್ರೀನನ್ನು ಬಳಸಿದೆ. ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು, ಅದು ಅಬ್ಸಾರ್ಬ್ ಆಗಬೇಕು ಸ್ಕಿನ್ನಿಗೆ, ಅಲ್ಲಿವರೆಗೆ ಮಸಾಜ್ ಮಾಡ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ವಿಟಮಿನ್ ಸಿ ಇರುವಂತಹ ಒಂದು ಕ್ರೀಮ್, ಅದು ಮಾಮಾ ಅರ್ತ್ ಅವರದ್ದು ವಿಟಮಿನ್ ಸಿ ಕ್ರೀಮ್ ಅಂತ ಬರುತ್ತೆ. ನಾನು ಅದನ್ನು ಹಚ್ಕೊಳ್ತೇನೆ. ಅದನ್ನು ಸುಮಾರು 1 ತಿಂಗಳಿಂದ ಹಚ್ತಾ ಇದ್ದೇನೆ. ಈಗ ನನಗೆ ಅದು ಚೆನ್ನಾಗಿ ಅನಿಸುತ್ತೆ, ತುಂಬಾ ಸ್ಕಿನ್ ಬ್ರೈಟ್ ಕಾಣಿಸುತ್ತೆ ಕೂಡ. ಅದಕ್ಕೋಸ್ಕರ ಅದನ್ನು ನಾನು ಸ್ಯಾಂಪಲಾಗಿ ತಗೊಂಡು ಅದನ್ನು ಟ್ರೈ ಮಾಡಿದ್ದು. ಈಗ ನನಗೆ ಅದು ತುಂಬಾ ಇಷ್ಟ ಆಗಿದೆ. ಮೇಕಪ್ ಕೂಡ ತುಂಬ ಈಸಿಯಾಗಿ ಇರುತ್ತೆ ಮತ್ತು ತುಂಬ ಹೊತ್ತು ನಾವು ಬ್ರೈಟಾಗಿ ಕಾಣಿಸ್ತೇವೆ ಇದನ್ನು ಹಾಕೋದ್ರಿಂದ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನನಗಂತೂ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ. ನಾನಿಲ್ಲಿ ಯಾವುದೇ ಪ್ರಮೋಷನ್ ಮಾಡ್ತಿಲ್ಲ, ಬಟ್ ನಾನೇನು ಯೂಸ್ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬ ಜಿಡ್ಡು ಅಂತ ಅನಿಸೋದಿಲ್ಲ, ಇದು ಚೆನ್ನಾಗಿ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ನಾನು ಕಾಜಲನ್ನು ಯೂಸ್ ಮಾಡ್ತೇನೆ. ಯಾವ ಕಾಜಲ್ಲು, ಯಾವ ಕಂಪನಿ, ಯಾವ ಬ್ರ್ಯಾಂಡ್ ಅಂತ ಹೇಳುವ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾನು ಯಾವುದೇ ಪ್ರಮೋಷನ್ ಮಾಡ್ತಿಲ್ಲ. ನಿಮಗೆ ಯಾವುದು ಇಷ್ಟ ಇದೆಯೋ ಆ ಕಾಜಲನ್ನು ಉಪಯೋಗಿಸ್ಕೊಳ್ಳಿ. ನನಗೆ ಇಲ್ಲಿ ಮೊಬೈಲಲ್ಲಿ ಅದು ವಿಡಿಯೋ ಕ್ಯಾಮರಾವನ್ನು ನೋಡಿಕೊಂಡು ಹಾಕ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಸೊ ನಾನು ಮಿರರ್ ನೋಡಿಕೊಂಡು ಕಾಜಲ್ ಹಾಕಿದೆ. ಯಾವಾಗಲೂ ಹಾಕೋದಕ್ಕಿಂತ ಚೆನ್ನಾಗಿ ಬರಲಿಲ್ಲ, ಯಾಕಂದರೆ ಅದು ವೀಡಿಯೋ ಮಾಡ್ತಾನೆ ಅಂತ ಹೇಳಿ ಒಂದು ಕಾನ್ಷಿಯಸ್ಸಲ್ಲಿ ಮಾಡ್ತಾ ಇರುವಾಗ ಏನೋ ಆಯಿತು, ಅದು ಹಾಕಿದೆ ಕಾಜಲ್.
ಅದಾದಮೇಲೆ ಒಂದು ಸ್ಟಿಕ್ಕರ್, ಹಾಗೆ ಒಂದು ಲಿಪ್ಸ್ಟಿಕ್. ನೀವು ಯಾವುದು ಬ್ರ್ಯಾಂಡ್ ಬೇಕಾದರೂ ಲಿಪ್ಸ್ಟಿಕ್ ಹಾಕಿ. ಮಾಮಾ ಅರ್ತಿದ್ದು ಅವರದ್ದು ಕೂಡ ಲಿಪ್ಸ್ಟಿಕ್ ಇದೆ, ತುಂಬ ಶೇಡ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಅದು. ಮತ್ತು ಇದು ಅದರ ಬೆಲೆ ಕೂಡ ತುಂಬ ರೀಸನೇಬಲ್ ಆಗಿದೆ. ಸೊ ನನಗಂತೂ ಅವರ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ತುಂಬಾ. ಇದು ನಾನು ಇವತ್ತು ಅದನ್ನು ಯೂಸ್ ಮಾಡ್ತಿಲ್ಲ, ಇದು ಯಾವುದೋ ಬೇರೆ ಇತ್ತು ಕಾಣಿಸುತ್ತೆ, ಅದಕ್ಕೋಸ್ಕರ ಆಯಿತು. ನಂದು ಬೇರೆ ಯಾವುದೇ ರೀತಿಯ ಮೇಕಪ್ ಎಲ್ಲ ನಾನು ಹಾಕೊಳ್ಳೋದಿಲ್ಲ, ಯಾಕಂದರೆ ಅಗತ್ಯ ಬೀಳೋದಿಲ್ಲ ನನಗೆ. ಯಾಕೆ ಸ್ಕಿನ್ನಿಗೆ ನಾನು ಈ ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡೋದ್ರಿಂದ ಹಾಗಾಗಿಯೇ ಅದು ಬ್ರೈಟಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ. ಯಾವುದೇ ಮೇಕಪ್ನ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನೋಡಿ, ಕೊನೆಯಲ್ಲಿ ಒಂದು ಸ್ಟಿಕ್ಕರ್. ಇಷ್ಟ ಆದರೆ ಆಯಿತು. ಮತ್ತು ಈಗ ಟೆಂಪಲ್ಗೆ ಹೊರಡ್ತಾ ಇದ್ದೇನೆ. ಇನ್ನೊಂದು ಕಿವಿಗೊಂದು ಇಯರ್ ರಿಂಗ್ಸ್ ಹಾಕಿದರೆ ನಂದು ಒಂದು ಸಿಂಪಲ್ ಆದ ಮೇಕಪ್ ಆಯಿತು. ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು, ಮತ್ತೇನೂ ಮಾಡ್ಕೊಳ್ಳಲ್ಲ. ಹಾಗೆ ಹೇರ್ ಕೂಡ ಬಾಚ್ಕೊಳ್ಳುವ ಕೆಲಸ ಇಲ್ಲ. ತಲೆಗೆ ಸ್ನಾನ ಮಾಡಿದ ಮೇಲೆ ನಾವು ಕೂದಲನ್ನು ಬಾಚ್ಕೊಳ್ಬಾರ್ದು. ಚೆನ್ನಾಗಿ ಅದು ಒಣಗಿದ ಮೇಲೇ ಮತ್ತೆ ಕೋಂಬ್ ಮಾಡಿಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನ್ಯಾಚುರಲ್ ಆಗಿ ಮೇಕಪ್ಪನ್ನು ಮಾಡಿಕೊಂಡೆ, ಹಾಗೆ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಒಂದು ಬ್ಯೂಟಿಫುಲ್ ಆದ ಲುಕ್ಕನ್ನು ಮಾಡಿಕೊಂಡೆ ಅಂತ ಹೇಳಿ. ಹೀಗೆ ನಾವು ಹೋಮ್ ರೆಮಿಡೀಸನ್ನು ಯೂಸ್ ಮಾಡ್ತಾ ಇದ್ದರೆ ನ್ಯಾಚುರಲ್ ಆಗಿ ನಾವು ಏನೋ ಮೇಕಪ್ ಮಾಡದೇ ಇದ್ದರೂ ಕೂಡ ನಮ್ಮ ಸ್ಕಿನ್ ವೈಟಾಗಿ ಬ್ರೈಟಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇದನ್ನು ನಾನು ಪ್ರಾಕ್ಟಿಕಲಾಗಿ ನೋಡಿದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಹೇರ್ ಕೇರ್ ಟಿಪ್ಸ್ ಹಾಗೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್, ಟೇಕ್ ಕೇರ್.